ಹಾಸನ ಜಿಲ್ಲೆಯ ಸಕಲೇಶಪುರ ಆಲೂರು ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡರ ನಡುವಿನ ಅಸಮಾಧಾನ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲದೆ ಪರಸ್ಪರ ವಿರುದ್ಧದ ದೂರು ಹೈಕಮಾಂಡ್ ಅಂಗಳ ತಲುಪಿದೆ. ಸಕಲೇಶಪುರ ಆಲೂರು ಮೀಸಲು ಕ್ಷೇತ್ರ ವಿಸ್ತಾರದಲ್ಲಿ ದೊಡ್ಡದು. ಬೆಟ್ಟ ಗುಡ್ಡಗಳ ನಡುವೆ ಗ್ರಾಮ ಕುಗ್ರಾಮಗಳನ್ನ ಹೊಂದಿದ್ದು ಸಮಸ್ಯೆಗಳು ಬೃಹದಾಕಾರವಾಗಿದೆ. ಇಂತಹ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡಬೇಕಾದ ಕಾಂಗ್ರೆಸ್ನ ಹಲವು ಮುಖಂಡರು ಮುಂದು ತಾ ಮುಂದು ಅಂತ ಅಧಿಕಾರಿಗಳನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದು ವೈಮನಸ್ಸಿಗೆ ಕಾರಣವಾಗಿದೆ. ಇನ್ನು ಕಾಂಗ್ರೆಸ್ ಮುಖಂಡರ ನಡುವಿನ ಗೊಂದಲ ತಾರಕಕ್ಕೇರಿದೆ. ಅದರಲ್ಲೂ ಪಕ್ಷದ ಪರಾಜಿತ ಅಭ್ಯರ್ಥಿ ಮುರಳಿ ಮೋಹನ್ ಅವರ ವರ್ತನೆ ಬಹುತೇಕ ಸ್ಥಳೀಯ ಪ್ರಮುಖರ ಬೇಸರಕ್ಕೆ ಕಾರಣವಾಗಿದೆ. ಇನ್ನು ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರ ಎದುರು ಅದು ಸ್ಫೋಟಗೊಂಡಿದೆ. ಪೊಲೀಸರು ನಿಯಂತ್ರಿಸದೇ ಇದ್ರೆ ದೊಡ್ಡ ಮಟ್ಟದ ಘರ್ಷಣೆಯೇ ನಡೀತಾ ಇದೆಯಂತೆ. ಮುರಳಿ ಮೋಹನ್ ಸ್ಥಳೀಯರೆಲ್ಲ ಹೀಗಿದ್ರು ಪಕ್ಷ ಕಳೆದ ಬಾರಿ ಟಿಕೆಟ್ ನೀಡಿತ್ತಂತೆ. ಈಗ ಪಕ್ಷದ ಹಿರಿಯರು ಕಿರಿಯರನ್ನ ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಹೋಗುವ ಬದಲು ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ. ಇನ್ನು ಪಕ್ಷದ ಸಣ್ಣ ಸ್ವಾಮಿ ಕೂಡ ಪರಾಜಿತ ಅಭ್ಯರ್ಥಿ ಅವರನ್ನ ಸಚಿವರ ಸಭೆಗೆ ಬಾರದಂತೆ ತಳ್ಳಿದ್ದಾರೆ. ಈಗ ಪೊಲೀಸರನ್ನ ಬಿಟ್ಟು ಹೊರದಬ್ಬಿಸಿದ್ದಾರೆ ಎಂಬ ವಿಷಯ ಈಗ ವಾಗ್ವಾದ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ವಿಧಾನಸಭೆ ಚುನಾವಣೆಗೆ 2 ವರ್ಷ ಇರುವಾಗಲೇ ಕಾಂಗ್ರೆಸ್ನಲ್ಲಿ ಭಿನ್ನಮತ ತಾರಕಕ್ಕೇರುವುದು ಈಗ ಉತ್ತಮ ಬೆಳವಣಿಗೆಯಲ್ಲ ಅನ್ನೋದು ನಿಷ್ಠಾವಂತರ ಅಭಿಪ್ರಾಯವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.